ನಮಸ್ಕಾರ. ನಾವೆಲ್ಲರೂ ಒಂದಲ್ಲ ಒಂದು ಸಮಯದಲ್ಲಿ ಪ್ಯಾಕೇಜ್ ಟೂರ್ನಲ್ಲಿ ಪ್ರಯಾಣ ಮಾಡೇ ಇರ್ತೀವಿ. ಪ್ಯಾಕೇಜ್ ಟೂರ್ನಲ್ಲಿ ಪ್ರಯಾಣ ಮಾಡುವಾಗ ನಾವು ಕೆಲವೊಂದು ಪ್ರದೇಶಗಳು ನಮಗೆ ತುಂಬ ಇಷ್ಟವಾಗಿರ್ಬೋದು, ಒಂದೆರಡು ಪ್ರದೇಶಗಳಲ್ಲಿ ನಮ್ಗೆ ಅಷ್ಟು ಆಸಕ್ತಿ ಇಲ್ಲದೇ ಇರಬಹುದು. ಆದರೂ ಅವನ್ನು ಕೂಡ ನಾವು ನೋಡಲೇಬೇಕಾಗಿ ಬರುತ್ತೆ. ಅದೇ ರೀತಿ ಟ್ಯೂರ್ಗೆ ನಾವು ಹೊರಟಾಗ ಕೆಲವೊಮ್ಮೆ ನಮ್ಮ ವಿಮಾನ ವಿಳಂಬವಾಗಬಹುದು, ಅಥವಾ ನಮ್ಮ ಲಗೇಜು ಕಳೆದು ಹೋಗಬಹುದು, ಅಥವಾ ಅಂದುಕೊಳ್ಳದೆ ಇದ್ದ ಹಾಗೆ ದೊಡ್ಡ ಮಳೆ ಬಂದು ನಮ್ಮ ಯಾತ್ರೆಯನ್ನು ಕೆಲವೊಂದು ಗಂಟೆಗಳ ಕಾಲ ಸ್ಥಗಿತಗೊಳಿಸಬಹುದು. ಇದೆಲ್ಲವೂ ಅನಿರೀಕ್ಷಿತವಾಗಿ ಆಗಿರೋದ್ರಿಂದ ನಾವೇನು ಮಾಡ್ತೀವಿ, ಆ ದಿನ ಆ ಯಾತ್ರೆಗೆ ಸಂಬಂಧಪಟ್ಟ ನಿರ್ಣಯವನ್ನು ತಗೊಳ್ತಾ ನಮ್ಮ ಯಾತ್ರೆಯನ್ನು ಮುಂದುವರಿಸ್ತೀವಿ. ಯಾವುದೇ ಕಾರಣಕ್ಕೂ ನಾವು ಮನೆಗೆ ಹಿಂದೆ ಬರಲಿಕ್ಕೆ ನಾವು ಸಿದ್ಧರಾಗಿರೋದಿಲ್ಲ ಅಲ್ವಾ? ಅದೇ ರೀತಿ ನಮ್ಮ ಜೀವನವು ಕೂಡ ಒಂದು ರೀತಿಯ ಪ್ಯಾಕೇಜ್ ಟೂರ್ ಇದ್ದ ಹಾಗೆ. ಈ ಟ್ಯೂರ್ನಲ್ಲಿ ಜೀವನ ಸಾಗುವಾಗ, ಆ ರಸ್ತೆ ಸುಗಮವಾಗಿ ಸಾಗ್ತಾ ಇರುವಾಗ ನಮಗೇನು ತೊಂದರೆ ಆಗೋದಿಲ್ಲ, ಸಂತೋಷವಾಗಿ ಜೀವನ ಮುಂದಕ್ಕೆ ಹೋಗ್ತಾ ಇರುತ್ತೆ. ಯಾವಾಗಲಾದರೂ ಒಂದು ಸಣ್ಣ ಹಂಪು ಬಂದಾಗ ಅಥವಾ ಒಂದು ಸಣ್ಣ ತೊಂದರೆ ಆದಾಗ ಒಂದು ಸ್ವಲ್ಪ ಕಾಲ ನಾವು ಅಲ್ಲಿ ನಿಂತು ಬಿಡ್ತೀವಿ, ಸ್ವಲ್ಪ ಗಾಬರಿ ಕೂಡ ಆಗುತ್ತೆ. ಅದೇನಂದರೆ ಅದನ್ನು ನಾವು ನಿರೀಕ್ಷೆ ಮಾಡದೇ ಇರುವಂತಹ ಒಂದು ಸಮಸ್ಯೆ ಬಂದಾಗ ಸ್ವಲ್ಪ ಕಾಲ ನಮಗೆ ಭಯ ಕೂಡ ಆಗುತ್ತೆ ಅಲ್ವಾ? ಇಂತಹ ಸಮಯದಲ್ಲಿ ನಾವೆಲ್ಲರೂ ಆಲೋಚನೆ ಮಾಡುವಂತಹ ಒಂದೇ ಒಂದು ವಿಷಯ ಅಂದರೆ, ನನ್ನ ಜೀವನದಲ್ಲೇ ಯಾಕೆ ಈ ಥರ ಸಮಸ್ಯೆ ಆಗ್ತಾ ಇದೆ, ಮಿಕ್ಕಿದವರೆಲ್ಲರೂ ಆರಾಮಾಗಿದ್ದಾರೆ, ಅವ್ರ ಥರ ನನ್ನ ಜೀವನ ಯಾಕಿಲ್ಲ ಅಂತ ನಮ್ಮ ಜೀವನವನ್ನು ಬೇರೆಯವರ ಜೀವನದೊಂದಿಗೆ ನಾವು ಹೋಲಿಕೆ ಮಾಡಿಕೊಂಡು ಮತ್ತಷ್ಟು ನೋವನ್ನು ಅನುಭವಿಸ್ತೀವಿ. ಅದೇ ರೀತಿ ನಮ್ಮಮ್ಮ ತೆಲುಗು ಭಾಷೆಯಲ್ಲಿ ಒಂದು ವಾಕ್ಯವನ್ನು ಯಾವಾಗಲೂ ಹೇಳ್ತಿದ್ರು, ಎಂಥ ಚೆಟ್ಟುಕಿ ಅಂತ ಗಾಳಿ ಅಂತ. ಇದರರ್ಥ ಆಯಾ ಮರಕ್ಕೆ ತಕ್ಕಂತೆ ಗಾಳಿ ಇರುತ್ತೆ ಅಂತ ನಾವು ಹೇಳಬಹುದು. ಆಯಾ ವ್ಯಕ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಒಂದು ಚಾಲೆಂಜಸ್ ಇರಬಹುದು, ಅವರಿಗೆ ಸಮಸ್ಯೆಗಳಿರಬಹುದು, ಅಥವಾ ಅವರು ಅಂದ್ಕೊಂಡಿರುವಂಥ ಗುರಿ ಮುಟ್ಟಲಿಕ್ಕೆ ಮಾಡೋ ಪ್ರಯತ್ನಗಳಿರ್ಬೋದು. ಹಾಗಾಗಿ ಒಬ್ಬರ ಜೀವನವನ್ನು ಇನ್ನೊಬ್ಬರ ಜೀವನಕ್ಕೆ ನಾವು ಹೋಲಿಕೆ ಮಾಡಿಕೊಳ್ಳೋದು ನಮ್ಮ ಮುಟ್ಟಾಳತನವೇ ಅಂತ ಹೇಳಬಹುದು ಅಲ್ವಾ? ಸಂದರ್ಭದಲ್ಲಿ ತುಂಬ ವರ್ಷಗಳ ಹಿಂದೆ ನಾನು ಕೇಳಿರುವಂತಹ ಡಾಕ್ಟರ್ ರಾಜ್ಕುಮಾರ್ ಅವರ ಸಂದರ್ಶನದಲ್ಲಿ ಒಂದು ಮಾತು ನನಗೆ ತುಂಬ ಚೆನ್ನಾಗಿ ನೆನಪು ಬರ್ತಾ ಇದೆ. ಅವರು ಹೇಳ್ತಾರೆ, ಭಗವಂತರು ನನಗೆ ತುಂಬ ಹೆಸರು ಕೊಟ್ಟಿದ್ದಾರೆ, ತುಂಬ ಜನರ ಪ್ರೀತಿ ಕೊಟ್ಟಿದ್ದಾರೆ, ಎಲ್ಲರ ಅಭಿಮಾನಿಗಳ ಆಶೀರ್ವಾದ ಕೊಟ್ಟಿದ್ದಾರೆ, ಅದನ್ನೆಲ್ಲವನ್ನು ನಾನು ಸಂತೋಷದಿಂದ ಸ್ವೀಕರಿಸಿದ್ದೀನಿ. ಅದಾದ ಮೇಲೆ ಒಂದು ವೃದ್ಧಾಪ್ಯ ಹತ್ತಿರ ಬಂದ ಹಾಗೆ ನನಗೆ ಮಂಡಿ ನೋವು ಕೂಡ ಭಗವಂತರು ಕೊಟ್ಟಿದ್ದಾರೆ. ಆಗ ನಾನು ಭಗವಂತನ ಖಂಡಿತವಾಗಲೂ ನಾನು ಕಂಪ್ಲೇಂಟ್ ಮಾಡಿಲ್ಲ. ಯಾಕಂದರೆ ಇದಿಷ್ಟು ಕೊಟ್ಟಾಗ ನಾನು ಎಷ್ಟು ಸಂತೋಷ ಪಟ್ಟಿದ್ದೀನೋ ಅದೇ ರೀತಿ ಮಂಡಿ ನೋವನ್ನು ಕೂಡ ನಾನು ಅಷ್ಟೇ ಸಂತೋಷದಿಂದ ಸ್ವೀಕಾರ ಮಾಡಿದ್ದೀನಿ ಅಂತ ಅವ್ರು ಹೇಳ್ತಾರೆ. ನಮ್ಮ ಜೀವನದಲ್ಲಿ ನಾವು ಅಂದ್ಕೊಂಡ ಹಾಗೆ ಎಲ್ಲ ಆದಾಗ ನಾವು ತುಂಬ ಸಂತೋಷವಾಗಿರ್ತೀವಿ. ಎಲ್ಲೋ ಒಂದು ಕಡೆ ಎಡವಿದಾಗ, ಯಾವುದಾದ್ರೂ ಸಮಸ್ಯೆ ಬಂದಾಗ ಆಗ ನಾವು ಭಗವಂತನ ದೂರಕ್ಕೆ ಶುರು ಮಾಡ್ತೀವಿ. ಆಗ ನಾವು ಈ ವಾಕ್ಯವನ್ನು ನೆನೆಸ್ಕೊಂಡಾಗ ಅದು ಮಾಡೋದಿಲ್ಲ ಅಲ್ವಾ? ಎಲ್ಲವನ್ನು ಸ್ವೀಕಾರ ಮಾಡ್ತಾ ಹೋಗೋದೇ ಜೀವನವೆಂಬ ಪ್ಯಾಕೇಜ್ ಟೂರ್ನ ರಹಸ್ಯ ಅಂತ ನನಗನ್ಸತ್ತೆ. ಅಟ್ ದ ಎಂಡ್ ಆಫ್ ದ ಡೇ ಹೇಳ್ತಾರಲ್ವ, ನಮ್ಮ ಹತ್ರ ಇರುವಂಥ ಹಣ ಮತ್ತು ಸ್ಟೇಟಸ್ಸು ಅದೆಲ್ಲ ಫೇಡ್ ಆಗುತ್ತೆ. ನಾವು ಸಾಧಿಸಿರುವಂತಹ ಸಕ್ಸಸ್ಸು, ಫೇಲ್ಯೂರು ಇದನ್ನು ಕೂಡ ಎಲ್ಲರೂ ಮರೆತು ಬಿಡ್ತಾರೆ. ಕೇವಲ ನಾವು ಯಾವ ರೀತಿ ಜೀವನ ಮಾಡಿದ್ದೀವಿ, ನಾವು ಯಾವ ರೀತಿ ಅವ್ರ ಜೊತೆಯಲ್ಲಿ ಪ್ರೀತಿಯಿಂದ ಮಾತಾಡಿದ್ದೀವಿ ಅನ್ನೋದು ಮಾತ್ರನೇ ಎಲ್ಲರಿಗೂ ಜ್ಞಾಪಕ ಇರುತ್ತೆ. ನಾವು ಯಾವ ರೀತಿ ಬೇರೆಯವ್ರ ಜೊತೆಯಲ್ಲಿ ಮಾತಾಡುವಾಗ ತುಂಬ ದಯ ಕೈಂಡ್ನೆಸ್ನ ತೋರಿಸಿದ್ದೀವಿ ಅನ್ನೋದನ್ನು ಮಾತ್ರನೇ ಎಲ್ಲರೂ ಜ್ಞಾಪಕ ಇಟ್ಕೊಂಡಿರ್ತಾರೆ. ಆದರೆ ಬೇರೆಯವ್ರ ಕಷ್ಟಗಳನ್ನು ಪರಿಷ್ಕಾರ ಮಾಡೋಕ್ಕಾಗತ್ತಾ? ಖಂಡಿತ ಮಾಡೋಣ. ಇಲ್ಲ, ಕನಿಷ್ಠ ಪಕ್ಷ ಅವರ ಕಷ್ಟಗಳನ್ನು ಕೇಳುವಷ್ಟು ಒಂದು ತಾಳ್ಮೆ ಆದರೂ ನಮಗಿರಲಿ. ಅದು ಇಲ್ಲವಾ, ನಾವು ಅವ್ರನ್ನ ಜಡ್ಜು ಮಾಡದೆ ಅವರ ಪಾಡಿಗೆ ಅವ್ರನ್ನ ಬಿಟ್ಬಿಡೋದು ಕೂಡ ಒಂದು ರೀತಿ ಅವರಿಗೆ ಮಾಡೋ ಒಂದು ಸಹಾಯನೇ ಅಂತ ನನಗನ್ಸುತ್ತೆ ಅಲ್ವಾ? ಹಾಗಾಗಿ ಜೀವನವೆಂಬ ಈ ಪ್ಯಾಕೇಜ್ ಟೂರ್ನಲ್ಲಿ ನಾವೇನು ಮಾಡಬೇಕಪ್ಪ ಅಂದರೆ, ನಮ್ಮ ಕೆಲಸವನ್ನು ನಾವು ಪ್ರಯತ್ನಪೂರ್ವಕವಾಗಿ ಮಾಡ್ತಾ ಮುಂದಕ್ಕೆ ಹೋಗೋಣ. ಯಾವುದೇ ಹಂತದಲ್ಲಿ ಏನೇ ಬರಲಿ ಅದನ್ನು ಸ್ವೀಕಾರ ಮಾಡ್ತಾ ಹೋಗೋಣ. ಹೇಳ್ತಾರಲ್ವ, ಜಸ್ಟ್ ಮೂವ್ ಆನ್ ಅಂತ. ನಮ್ಮ ಕೆಲಸವನ್ನು ಮಾಡ್ತಾ ಮುಂದಕ್ಕೆ ಹೋಗುವಾಗ ಖಂಡಿತವಾಗಲೂ ನಮ್ಮ ಪ್ರಶ್ನೆಗಳಿಗೆ, ಉತ್ತರಗಳಿಗೆ ಕಾಲವೇ ಸೂಕ್ತವಾದ ಸಮಾಧಾನವನ್ನು ಕೊಡುತ್ತೆ. ಕಾಲಾಯ ತಸ್ಮೈ ನಮಃ ಅಂತ ಕಾಲವನ್ನು, ಅದಕ್ಕಿರುವಂತಹ ಒಂದು ಮಾನ್ಯತೆಯನ್ನು, ಗೌರವವನ್ನು ನಾವು ಕೊಡ್ತಾ ನಮ್ಮ ಕೆಲಸನ ಮುಂದುವರಿಸ್ಕೊಂಡು ಹೋಗೋದು ಮಾತ್ರ ನಮ್ಮ ಕೈಯಲ್ಲಿದೆ.
ಹಾಗೆಯೇ ನಮ್ಮ ರಸ್ತೆಯಲ್ಲಿ ಹೋಗುವಾಗ ಕೇವಲ ಗುರಿ ಮುಟ್ಟೋದಕ್ಕೆ ಮಾತ್ರ ನಾವು ರಸ್ತೆಯಲ್ಲಿ ಪ್ರಯಾಣ ಮಾಡೋದಿಲ್ಲಲ್ಲ, ಆ ರಸ್ತೆಯಲ್ಲಿ ಹೋಗುವಂತಹ ಪ್ರತಿಯೊಂದು ಅನುಭವವನ್ನು ಎಂಜಾಯ್ ಮಾಡ್ತಾ, ಹಾಡು ಹೇಳ್ತಾ, ಡ್ಯಾನ್ಸ್ ಮಾಡ್ತಾ ನಮ್ಮ ಪ್ರಯಾಣವನ್ನು ಮುಂದುವರಿಸಿ ಗುರಿ ಮುಟ್ಟೋ ಪ್ರಯತ್ನ ಮಾಡುವಾಗ ಈ ರಸ್ತೆಯನ್ನು, ಈ ಪ್ರಯಾಣವನ್ನು, ಯಾತ್ರೆಯನ್ನು ಕೂಡ ನಾವು ಎಂಜಾಯ್ ಮಾಡಬೇಕು ಅಂತ ನಾನು ಅಂದ್ಕೊಳ್ತೀನಿ. ನೀವು ಕೂಡ ನಿಮ್ಮ ಮನಸ್ಸಲ್ಲಿರುವಂಥ ವಿಚಾರಗಳನ್ನು ಕಾಮೆಂಟ್ಸ್ ರೂಪದಲ್ಲಿ ನಮ್ಮೊಟ್ಟಿಗೆ ದಯವಿಟ್ಟು ಹಂಚ್ಕೊಳ್ಳಿ. ಕನ್ನಡ ಮತ್ತು ಕಾಫಿನಲ್ಲಿ ಬರುವಂತಹ ವಿಚಾರಗಳನ್ನು ಸ್ನೇಹಿತರೊಂದಿಗೆ ಹಂಚಿಕೊಳ್ಳೋದು ಕೂಡ ನಿಮ್ಮ ಕರ್ತವ್ಯವಾಗಿದೆ. ಬರೋ ವಾರ ಹೊಸ ವಿಚಾರದೊಂದಿಗೆ ಮತ್ತೆ ಬಂದೇ ಬರ್ತೀನಿ. ಇಂತಿ ನಿಮ್ಮ ಡಾಕ್ಟರ್ ಉಮಾ.